ಪ್ರಹ್ಲಾದ್ ಜೋಶಿ ಅವರೇ ಗೆಲ್ತಾರೆ. ಸೊ ಇದು ಕೂಡ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡಿದಂತಹ ವಿಚಾರ. ಒಂದು ಚರಿತ್ರೆಯನ್ನ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂಥದ್ದು. 5 ಬಾರಿ ಗೆಲ್ಲುವಂಥದ್ದು ಇದೆಯಲ್ಲ, ಇದು ಯಾರು ಕೂಡ ಮಾಡಿರೋದಂತ ಸಾಧನೆ. ಇಷ್ಟೇ ವಿಚಾರಕ್ಕೆ ಅವರು ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬಿಡ್ತಾರ? ಮೋದಿ ಅವರ ಜೊತೆಲಿ 1 to 1 ಇರುವಂತವರು ಜೋಶಿ ಅವರು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ, ಈ ಒಂದು ಕ್ಷೇತ್ರ ಒಂದು ಬಹಳ ಹಿರಿಯ ರಾಜಕಾರಣಿ, ಕೇಂದ್ರದ ಸಚಿವರು ಆದಂಥ ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿಗೆ ತಮ್ಮ ಗೆಲುವನ್ನ ದಾಖಲಿಸಲು ಬಹಳ ಉತ್ಸಾಹ ಹುಮ್ಮಸ್ಸಿನಿಂದ ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ಈ ಸಲ ಇಳಿದಿದ್ರು. ಅದೇ ರೀತಿಯಾಗಿ ಹೊಸ ಮುಖ, ಫಸ್ಟ್ ಟೈಮ್ MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದಂಥ ಅಸೂಟಿ ಅವರು, ವಿನೋದ್ ಅಸೂಟಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿದ್ರು. ಸೊ ಅಸೂಟಿ ಅವರು ಪ್ರಹ್ಲಾದ್ ಜೋಶಿಗೆ ಪ್ರಬಲವಾದಂಥ ಸ್ಪರ್ಧೆಯನ್ನ ಕೊಡ್ತಾರಾ ಅನ್ನುವಂಥ ಚರ್ಚೆಗಳಿತ್ತು. ಸರ್ವೆ ರಿಪೋರ್ಟ್ನಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರೇ ಗೆಲ್ತಾರೆ, ಆದರೆ ಒಂದಷ್ಟು ಪೈಪೋಟಿ ಅಂತೂ ವಿನೋದ್ ಅಸೂಟಿ ಅವರು ಕೊಡ್ತಾರೆ ಅನ್ನುವಂಥದ್ದಿತ್ತು. ಸೊ ದಿನ ಕಳೆದಂತೆ ಕ್ಷೇತ್ರದಲ್ಲಿನ ವಿದ್ಯಮಾನಗಳು, ವಾತಾವರಣ ಏನಿದೆ, ಚುನಾವಣೆಗೆ ಹತ್ತಿರ ಆಗ್ತಿದ್ದಂತೆ ಪ್ರಹ್ಲಾದ್ ಜೋಶಿ ಅವರ ಪರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಭರವಸೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರುವಂಥದ್ದು. ಒಂದಷ್ಟು ಸಮಸ್ಯೆಗಳು ಎದುರಾದವು, ಆದರೆ ಆ ಎಲ್ಲ ಸಮಸ್ಯೆಗಳು ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆಗೆ ಇಳಿದಿದ್ರು. ಸೊ ಇದರಿಂದಾಗಿ ವೋಟ್ಗಳು ಡಿವೈಡ್ ಆಗ್ತವೆ ಅನ್ನುವಂಥ ಒಂದು ಆತಂಕ ಇತ್ತು. ಕಡೆಯದಾಗಿ ದಿಂಗಾಲೇಶ್ವರ ಶ್ರೀಗಳು ತಮ್ಮ ನಾಮಿನೇಷನ್ ಅನ್ನು ವಾಪಸ್ ತೆಗೆದುಕೊಂಡ ಮೇಲೆ ಸೊ ಜೋಶಿ ಅವರಿಗೆ, ಅವರ ಪರವಾಗಿ ಇದ್ದಂಥ ಅಲೆ ಸ್ವಲ್ಪ ದೂರ ಹೋಗ್ತಾ ಇತ್ತಲ್ಲ, ದಿಂಗಾಲೇಶ್ವರ ಶ್ರೀಗಳು ವಾಪಸ್ ತೆಗೆದುಕೊಂಡ ಮೇಲೆ ಮತ್ತೆ ಜೋಶಿ ಅವರು ಏನು ಹುಮ್ಮಸ್ಸಲ್ಲಿದ್ರಲ್ಲ ಆ ಒಂದು ಟ್ರ್ಯಾಕ್ಗೆ ಬಂದಿದ್ದಾರೆ. ಸೊ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಎರಡನೇ ವಿಚಾರ, ನೇಹಾ ಹತ್ಯೆ ವಿಚಾರ ಆಯ್ತಲ್ಲ. ಸೊ ಇದು ಕೂಡ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡಿದಂತಹ ವಿಚಾರ. ಇದು ಈ ಒಂದು ಹತ್ಯೆ ವಿಚಾರ ಇದೆಯಲ್ಲ, ಸೊ ಇದರಿಂದ ನನ್ನ ಪರವಾದಂಥ ಅಲೆ ಬರಲಿ ಅಂತ ಜೋಶಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಆದರೆ ಇದು ಕೂಡ ಈಗ ರಾಜಕೀಯವಾಗಿ ಸಾಕಷ್ಟು BJPಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಕಾಂಗ್ರೆಸ್ ಮುಖಂಡನ ಮಗಳ ಹತ್ಯೆ ಆಯ್ತಲ್ಲ, ಸೊ ಎಲ್ಲೋ ಅದು ಅವರ ಮುಖಂಡ, ಅವರದೇ ಸರ್ಕಾರ ಇದ್ದು ಅವರದೇ ಪಕ್ಷದ ಮುಖಂಡನ ಮಗಳ ಹತ್ಯೆ ಆದರೂ ಕೂಡ ರಕ್ಷಣೆ ಕೊಡುವಲ್ಲಿ ವಿಫಲ ಆದ್ರು ಅನ್ನುವಂಥ ಕಾರಣಕ್ಕಾಗಿ ಜನ ಒಂದಷ್ಟು ಅಸಮಾಧಾನ ಕೂಡ ಗೊಂಡಿದ್ರು. ಹೀಗಾಗಿ ಇದು ಕೂಡ ಪ್ರಹ್ಲಾದ್ ಜೋಶಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣ. ಸೊ ಇದರಿಂದಾಗಿ ಜೋಶಿ ಅವರು 5ನೇ ಬಾರಿಗೆ ತಮ್ಮ ಗೆಲುವನ್ನ ದಾಖಲಿಸಿ ಒಂದು ಚರಿತ್ರೆಯನ್ನ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಚರ್ಚೆಯಲ್ಲಿ ನಡೀತಾ ಇರುವಂತಹ ವಿಚಾರ. ಅದೇ ಒಂದು ಭರವಸೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇರುವಂಥದ್ದು. ಇನ್ನ ಇತಿಹಾಸ ಹೇಗೆ ನಿರ್ಮಾಣ ಆಗತ್ತೆ? ಯಾಕೆಂದ್ರೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ 5 ಬಾರಿ ಗೆಲ್ಲುವಂಥದ್ದು ಇದೆಯಲ್ಲ, ಇದು ಯಾರು ಕೂಡ ಮಾಡಿರೋದಂತ ಸಾಧನೆ. ಈ ಒಂದು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಉತ್ಸುಕರಾಗಿದ್ದಾರೆ. ಇಷ್ಟೇ ವಿಚಾರಕ್ಕೆ ಅವರು ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬಿಡ್ತಾರಾ? ಖಂಡಿತ ಇಲ್ಲ. ಬರೀ ವಿಚಾರಗಳ ಮೇಲೆ, ವಿಷಯಗಳ ಮೇಲೆ ಇಟ್ಕೊಂಡು ಜನ ವೋಟ್ ಹಾಕ್ತಾರೆ ಅನ್ನುವಂಥ ಸುಳ್ಳು. ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಇರುವಂತ ಮತ್ತಷ್ಟು ನಾನು ಗೆದ್ದೇ ಗೆಲ್ತೀನಿ ಅಂತ ಇರುವಂತ ಕಾನ್ಫಿಡೆನ್ಸ್ಗೆ ಮತ್ತಷ್ಟು ಬೂಸ್ಟ್ ಕೊಡುವಂಥದ್ದು ಅಂತಂದ್ರೆ ಅವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು. ಕೇಂದ್ರದ ಸಚಿವರಾಗೂ ಕೂಡ ಗಮನಾರ್ಹವಾದಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ದೇಶದಾದ್ಯಂತ. ಜೊತೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 20 ವರ್ಷದಿಂದ, ಯಾಕೆಂದ್ರೆ 4 ಬಾರಿ ಸಂಸದರಾಗಿದ್ದಾರೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಜೊತೆಗೆ ಹೈವೇಗಳ ಒಂದು ಅಭಿವೃದ್ಧಿ ಆಗಿರ್ಬೋದು, ಜೊತೆಗೆ ಸಿಮೆಂಟ್ ರಸ್ತೆಗಳೇನಿದೆ ಅದು, ಜೊತೆಗೆ ಬಡವರಿಗೆ ಮನೆಗಳನ್ನ ಕೊಟ್ಟಿರುವಂಥದ್ದು, ಜೊತೆಗೆ ಬಹಳ ಪ್ರಮುಖವಾಗಿ ಮೋದಿಯವರ ಜೊತೆಲಿ 1 to 1 ಇರುವಂಥವ್ರು ಜೋಶಿ ಅವರು. ಸೊ ಎಲ್ಲ ಒಂದು ಕಾರಣದಿಂದಾಗಿ ಈ ಬಾರಿ ಇವೆಲ್ಲವನ್ನು ಕೂಡ ಪರಿಗಣಿಸಿ ಗೆಲುವು, ಪ್ರಹ್ಲಾದ್ ಜೋಶಿ ಅವರ ಗೆಲುವು ಖಚಿತ ಅನ್ನುವಂಥದ್ದು ಈಗ ಆಲ್ರೆಡಿ ಆ ಒಂದು BJP ಪಾಳೆಯದಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಚರ್ಚೆಗಳು. ಇದ್ರ ಜೊತೆಗೆ ಸರ್ವೆ ರಿಪೋರ್ಟ್ಗಳು ಕೂಡ ಅಷ್ಟೇ ಜೋಶಿ ಅವರು ಈ ಬಾರಿ ಗೆಲ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ಗಳನ್ನ ಕೊಟ್ಟಿದೆ. ಈ ಎಲ್ಲ ಒಂದು ಕಾರಣಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಅಷ್ಟೇ 5ನೇ ಬಾರಿಗೆ ಗೆದ್ದು ಮತ್ತೆ ಕೇಂದ್ರದಲ್ಲಿ ಮೋದಿಯವರ ಸಂಪುಟದಲ್ಲಿ ಮಂತ್ರಿ ಆಗ್ತೇನೆ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡು ಮುನ್ನುಗ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು, ಇನ್ನು 2 days ಮಾತ್ರ ಬಾಕಿ ಇದೆ. ಸೊ ಹೀಗಾಗಿ ಈ ಒಂದು ಭರವಸೆ ಹೀಗೆ ಮುಂದುವರಿದು ಜನ ಕೂಡ ಜೋಶಿಯವ್ರ ಮೇಲೆ ಇಟ್ಟಿರುವಂಥ ಭರವಸೆಯನ್ನ ಮತದಾನ ಮಾಡುವಂಥ ಮೂಲಕ ಅದನ್ನ ನಿಜ ಮಾಡ್ತಾರ. ಸೊ ಜೋಶಿ ಅವರು ಇರುವಂತ ಜೋಶ್ ಇದೆಯಲ್ಲ, ಆ ಜೋಶ್ ಗೆಲುವಿನ ನಂತರ ಅಂದ್ರೆ ಮತದಾನ ಮುಗಿದ ನಂತರ ರಿಸಲ್ಟ್ ಬರುತ್ತಲ್ಲ, ಸೊ ಆಗ ಜೋಶ್
ಮುಂದುವರಿಯುತ್ತೆ, ಹೀಗೆ ಮುಂದುವರಿಯುತ್ತಾ? ಕಾದ್ ನೋಡೋಣ. ನಮಸ್ಕಾರ.